ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಆನಲ್ಲಿರುತ್ತೆ. ಯಾವ ವಿಚಾರಗಳನ್ನು ನೀವು ತಿಳ್ಕೋಬೇಕು, ಕಾನೂನಿನ ವಿಚಾರಗಳನ್ನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಹೆಚ್ಚಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ದುಬೈನಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 14.8 kg ಚಿನ್ನಾಭರಣ ಅಕ್ರಮವಾಗಿ ತಂದಿದ್ದ ರನ್ಯಾರಾವ್ ಅವರನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾರ್ಚ್ 3ರಂದು ವಶಕ್ಕೆ ಪಡೆಯಲಾಗಿತ್ತು. ಇದಾದ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಚಿನ್ನದ ಸ್ಮಗ್ಲಿಂಗ್ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಅಂದರೆ ಎಷ್ಟು ಚಿನ್ನಗಳನ್ನು ನಾವು ಫಾರಿನ್ ಕಂಟ್ರೀಸಿಂದ ತರ್ಬೋದು, ಅಂದರೆ ಬೇರೆ ದೇಶದಲ್ಲಿ ಕಮ್ಮಿಗೆ ಸಿಗುತ್ತೆ ಚಿನ್ನ ಅಂತೇಳಿ ಕಾನೂನುಬದ್ಧವಾಗಿ ತರ್ಬೋದು ಅನ್ನೋ ವಿಚಾರವಾಗಿ ತುಂಬ ಜನಕ್ಕೆ ಗೊಂದಲಗಳು ಬರ್ತಾ ಇದೆ. ತರೋಂಗಿಲ್ವಾ, ಹೇಗೆ ತರೋದು, ಎಷ್ಟು ನಾವು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಅಂತೇಳಿ ಅವ್ರಿಗೆ ಕನ್ಫ್ಯೂಷನ್ ಶುರು ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಚಿನ್ನವೂ ಸೇರಿದಂತೆ ಭಾರತದ ಹೊರಗೆ ಮತ್ತು ಒಳಗೆ ಸರಕುಗಳ ಚಲನೆಯನ್ನು ಕಸ್ಟಮ್ಸ್ ಕಾಯ್ದೆಯ 1962 ನಿಯಂತ್ರಿಸುತ್ತದೆ. ಇದರಲ್ಲಿ 17 ಸೆಕ್ಷನ್ಗಳಿದ್ದು, ಇದು ಆಮದು ಸುಂಕಗಳು, ರಫ್ತು ನಿರ್ಬಂಧಗಳು, ಗೋದಾಮಿನ ಕಾರ್ಯವಿಧಾನಗಳು ಮತ್ತು ನಿಯಮ ಉಲ್ಲಂಘನೆಗಳಿಗೆ ದಂಡ ಸೇರಿ ಎಲ್ಲವನ್ನೂ ಒಳಗೊಂಡಿದೆ. ಕಾನೂನುಬದ್ಧ ವ್ಯಾಪಾರವನ್ನು ಸುಗಮಗೊಳಿಸುವುದು ಮತ್ತು ಕಳ್ಳಸಾಗಣೆ ಮುಂತಾದ ಕಾನೂನುಬಾಹಿರ ಚಟುವಟಿಕೆಗಳನ್ನು ನಿಯಂತ್ರಿಸುವುದೇ ಇದರ ಪ್ರಮುಖ ಕೆಲಸವಾಗಿದೆ. ಹಾಗಾದರೆ ವಿದೇಶದಿಂದ ನಾವು ಎಷ್ಟು ಚಿನ್ನವನ್ನು ತರ್ಬೋದು ಅಂದರೆ, ಭಾರತಕ್ಕೆ ಬರುವ ಪುರುಷ ಪ್ರಯಾಣಿಕರು ಕಸ್ಟಮ್ಸ್ ಶುಲ್ಕವಿಲ್ಲದೆ ಕೇವಲ 20 ಗ್ರಾಂ ಚಿನ್ನಾಭರಣ, ಗರಿಷ್ಠ ಬೆಲೆಯ 50,000 ರು ತರಲು ಮಾತ್ರ ಅವಕಾಶ ಇದೆ. ಮಹಿಳಾ ಪ್ರಯಾಣಿಕರು ಗರಿಷ್ಠ ಬೆಲೆ 1 ಲಕ್ಷ ರು ಮೀರದಂತೆ ಅಂದರೆ 40 ಗ್ರಾಂ ಚಿನ್ನ ತರಲು ಅವಕಾಶ ಇದೆ. ಕೆಲವೊಂದು ಸಲ 20-40ಕ್ಕಿಂತ ಹೆಚ್ಚಿಗೆ ನಮಗೆ ಚಿನ್ನ ಬೇಕು ಅಂದಾಗ ಏನು ಮಾಡಬೇಕು, ಒಂದು ವೇಳೆ ಪುರುಷ ಪ್ರಯಾಣಿಕರು 20 ಗ್ರಾಂಗಿಂತ ಹೆಚ್ಚು ಹಾಗೂ 50 ಗ್ರಾಂನೊಳಗೆ ಚಿನ್ನ ತಂದರೆ 3% ಕಸ್ಟಮ್ಸ್ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. 50 ಗ್ರಾಂಗಿಂತ ಹೆಚ್ಚಿನ ಚಿನ್ನಕ್ಕೆ 6%, 100 ಗ್ರಾಂಗಿಂತ ಹೆಚ್ಚಿನ ಚಿನ್ನಕ್ಕೆ 10% ಕಸ್ಟಮ್ಸ್ ಶುಲ್ಕವನ್ನು ಭರಿಸಬೇಕಾಗುತ್ತೆ. ಅದೇ ಮಹಿಳಾ ಪ್ರಯಾಣಿಕರು 100 ಗ್ರಾಂ ಚಿನ್ನಕ್ಕೆ 3%, 100 ಗ್ರಾಂಗಿಂತ ಹೆಚ್ಚು ತಂದರೆ 6% ಶುಲ್ಕವನ್ನು ಭರಿಸಬೇಕು. 200 ಗ್ರಾಂಗಿಂತ ಹೆಚ್ಚು ಚಿನ್ನ ತಂದರೆ 10% ಶುಲ್ಕವನ್ನು ಪಾವತಿಸಬೇಕು. ಅಷ್ಟೇ ಅಲ್ಲದೆ ಅದು ಚಿನ್ನಕ್ಕೆ ಸಂಬಂಧಿಸಿದ ಪೂರಕ ದಾಖಲೆಗಳು, ಖರೀದಿ ಮತ್ತು ಪರಿಶುದ್ಧತೆ ದಾಖಲೆಗಳನ್ನು ಕೂಡ ಕಸ್ಟಮ್ಸ್ಗೆ ನೀಡಬೇಕಾಗುತ್ತೆ. ಹೀಗೆ 1 kgವರೆಗೆ ಚಿನ್ನವನ್ನು ಭಾರತಕ್ಕೆ ಬರುವಾಗ ತರಬಹುದು. ಅದರ ಮೇಲೆ ಹೇಳಿದಂತೆ ಅವುಗಳಿಗೆ ಶುಲ್ಕವನ್ನು ಭರಿಸಬೇಕಾಗುತ್ತೆ. 10 kgವರೆಗೆ ಆಮದಿಗೆ ಇದೇ ಅವಕಾಶ ಇದೆ. ಆದರೆ ಅನಿವಾಸಿ ಭಾರತೀಯರಿಗೆ ಕನಿಷ್ಠ 6 ತಿಂಗಳ ಕಾಲ ವಿದೇಶದಲ್ಲಿ ವಾಸಿಸಿದ್ದರೆ ಪ್ರತಿ 6 ತಿಂಗಳಿಗೊಮ್ಮೆ ಭಾರತಕ್ಕೆ 10 kg ಚಿನ್ನವನ್ನು ಆಮದು ಮಾಡಿಕೊಳ್ಳಲು ಅನುಮತಿ ಇದೆ. ಆದರೆ ಇದರ ಸ್ವಲ್ಪ ಭಾಗಕ್ಕೆ ಮಾತ್ರ ಆಮದು ಸುಂಕವನ್ನು ವಿನಾಯಿತಿ ಇದೆ, ಉಳಿದುದಕ್ಕೆ ಶುಲ್ಕ ತೆರಲೇಬೇಕಾಗುತ್ತೆ. ಚಿನ್ನದ ಮೇಲಿನ ಆಮದಿಗೆ ಸದ್ಯ 6% ಆಮದು ಸುಂಕ ಇದೆ. ಇದು ಈ ಹಿಂದೆ 15% ಇತ್ತು. 2024 ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಬದಲಾವಣೆ ತಂದಿದ್ದಾರೆ. ಇದಾದ ಬಳಿಕ ಚಿನ್ನ ಕಳ್ಳಸಾಗಣೆ ದೊಡ್ಡ ಮಟ್ಟಕ್ಕೆ ಇಳಿಕೆಯಾಗಿತ್ತು. ಕಾರಣ ವಿದೇಶಗಳಿಂದ ಚಿನ್ನ ತರುವುದು ತೀರಾ ಲಾಭದಾಯಕವಲ್ಲ ಎಂದು ಕಾರಣಕ್ಕೆ. ಆದರೆ ಇದರ ನಡುವೆಯೂ ರನ್ಯಾರಾವ್ ದೊಡ್ಡ ಮಟ್ಟದಲ್ಲಿ ಚಿನ್ನವನ್ನು ತಂದು ಸಿಕ್ಕಿಬಿದ್ದಿದ್ದಾರೆ. ಇದರ ಹಿಂದಿನ ಉದ್ದೇಶ ಏನು ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇಲ್ಲಿ ಪ್ರೋಟೋಕಾಲನ್ನು ದುರ್ಬಳಕೆ ಕೂಡ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಇನ್ನೂ ಒಂದು ವಿಚಾರವನ್ನು ಗಮನಿಸಬೇಕಾದ್ರೆ, ಸಾಮಾನ್ಯರು ಈ ರೀತಿ ಚಿನ್ನ ತರುವುದು ಅಸಾಧ್ಯವೇ ಸರಿ. ಆದರೆ ಇಲ್ಲಿ ರನ್ಯಾರಾವ್ ಪ್ರೋಟೋಕಾಲ್ ನಿಯಮಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ರು. ಹೊರದೇಶಗಳಿಗೆ ಪ್ರಯಾಣಿಸುವ IAS, IPS ಅಧಿಕಾರಿಗಳು ಹಾಗೂ ಕುಟುಂಬ ಸದಸ್ಯರು, ಪ್ರೋಟೋಕಾಲ್ ಸಿಬ್ಬಂದಿ, ಸರ್ಕಾರಿ ವಾಹನಗಳ ಬಳಕೆ ಸೇರಿದಂತೆ ಇನ್ನಿತರ ಸವಲತ್ತುಗಳನ್ನು ಬಳಸುತ್ತಾರೆ. ಈ ಸವಲತ್ತುಗಳನ್ನೇ ಅಧಿಕಾರಿಗಳ ಸಂಬಂಧಿಕರು, ಸ್ನೇಹಿತರು ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದು ಈಗ ಬೆಳಕಿಗೆ ಬಂದಿದೆ. DGP ರಾಮಚಂದ್ರರಾವ್ ಅವರ ಪುತ್ರಿ ರನ್ಯಾರಾವ್ ತಂದೆಯ ಅಧಿಕಾರ ಪ್ರಭಾವ ಬಳಸಿ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ತಪಾಸಣೆಯನ್ನು ತಪ್ಪಿಸಿಕೊಳ್ಳುತ್ತಿದ್ದರು. ಜೊತೆಗೆ ಪೊಲೀಸ್ ವಾಹನ ಬಳಸಿಯೇ ಮನೆಗೂ ಬರುತ್ತಿದ್ದರು. ಈ ಹಂತದಲ್ಲಿ ಚಿನ್ನ ಸ್ಮಗ್ಲಿಂಗ್ ಮಾಡಿದರೂ ತಪ್ಪಿಸಿಕೊಳ್ಳುತ್ತಿದ್ದರು. ಇದೀಗ ಈ ಘಟನೆಯಿಂದ ಎಚ್ಚೆತ್ತಿರುವ ಗೃಹ ಇಲಾಖೆ ಪ್ರೋಟೋಕಾಲ್ ನಿಯಮ ಬಿಗಿಗೊಳಿಸಲು ಮುಂದಾಗಿದೆ. IAS, IPS ಅಧಿಕಾರಿಗಳ ಕುಟುಂಬ ಸದಸ್ಯರು ಹಾಗೂ ಸಂಬಂಧಿಕರು ಬಳಸುತ್ತಿರುವ ಪ್ರೋಟೋಕಾಲ್ಗೆ ಬಿಗಿ ನಿಯಮಗಳನ್ನು ಜಾರಿಗೊಳಿಸಲು ಗೃಹ ಇಲಾಖೆ ಚಿಂತನೆ ನಡೆಸಿದೆ. ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.